ಒಂದು ಕಾಡಿನೊಳಗೆ ಕಾಡಿನ ರಾಜ ಸಿಂಹ. ಸಿಂಹದ ಫ್ರೆಂಡು ಹುಲಿ. ಸಿಂಹ ಹೊರಗಡೆ ಹೋಗೋಂಥ ಟೈಮ್ನೊಳಗೆ ವೆಕೇಷನ್ಗೇನೋ ಹೊಂಟಿರುತ್ತೆ ಸಿಂಹ. ಆ ಟೈಮ್ನೊಳಗೆ ಹುಲಿಗೆ ಇನ್ಚಾರ್ಜ್ ಕೊಟ್ಟು ಹೋಗ್ತೈತೆ. ಇನ್ಮೇಲೆ ಇಲ್ಲಿರುವಂಥ ಗ್ರೂಪ್ ಅಂದರೆ ತೋಳಗಳ ಗುಂಪು ಇರ್ತೈತೆ, ಅದನ್ನು ಹ್ಯಾಂಡ್ಲ್ ಮಾಡೋಂಥ ಕೊಟ್ಟು ಹೋಗ್ತೈತೆ. ಸರಿ ಅಂತ ಹೇಳಿ ಹುಲಿನೂ ಒಪ್ಕೊಂತೈತೆ. ಹುಲಿ ಏನು ಮಾಡ್ತೈತೆ ಅಂತಂದರೆ ಬೇಟೆ ಆಡ್ತೈತೆ. ಬೇಟೆ ಆಡಿದ್ದನ್ನು ತೊಗೊಂಬಂದು ತೋಳಗಳಿಗೆ ಹಂಚ್ತೈತೆ. ಎಲ್ಲರಿಗೂ ಒಂದೊಂದು ಪೀಸು, ತನಗೂ ಒಂದು ಪೀಸು ಸಾಮಾನ್ಯವಾಗಿ ಹಂಚ್ಕೊಂಡು ತಿಂತೈತೆ. ಸೊ ಇದನ್ನು ನೋಡಿದ ತೋಳ ಮೀಟಿಂಗ್ ಮಾಡ್ತಾವೆ. ಸಾಯಂಕಾಲ ಮೀಟಿಂಗ್ ಮಾಡಿ, ಹಿಂಗಾದ್ರೆ ಕಲಸಕ್ಕಿವಿ, ನಾವು ಉಪವಾಸ ಸತ್ತುಕ್ಕಿವಿ, ಹಿಂಗೆ ಬ್ಯಾಡಿದ ಸಿಂಹ ಬರೋದ್ರೊಳಗೆ ಇದನ್ನ ಎತ್ತಿ ತಿಂದ್ಬಿಡಮ್ಮ ಅಂತಂದೇಳಿ ಅವನಿಗೆ ಬರೋವಂಥ ಶೇರ್ ಕೂಡ ನಾವೇ ತಿನ್ಬೋದು, ಹುಲಿನೂ ಕೂಡ ನಾವೇ ತಿನ್ಬೋದು ಅಂತಂದೇಳಿ ತೋಳಗಳು ಡಿಸೈಡ್ ಆಗ್ತಾವೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಹುಲಿ ಏನು ಮಾಡ್ತೈತಿ, ಭಯ ಹೆದರ್ಕೊಂಬಿಡುತ್ತೆ. ಹೆದರ್ಕೊಂಡು ಸಿಂಹ ಬರೋವರೆಗೂ ವೇಟ್ ಮಾಡ್ತೈತಿ. ಸಿಂಹ ಬರ್ತೈತೆ, 2 ದಿನ ಹೋಗಿರುತ್ತಾ ವೆಕೇಷನ್ಗೆ ಬರ್ತೈತೆ. ಅಲ್ಲೇ ಸಿಂಹಕ್ಕೆ ಕೇಳ್ತೈತೆ, ಹಿಂಗೆ ಆಗೈತಪ್ಪ ಅಂತಂದೇಳಿ. ಸಿಂಹ ಅವಾಗ ಏನು ಮಾಡ್ತೈತಿ, ಇಲ್ಲಿ ನಾನು ಲೀಡ್ ಮಾಡ್ತೀನಿ, ನೀನು ನೋಡಿ ಕಲ್ಕ ಅಂತಂದೇಳಿ ಹೇಳ್ತೈತೆ. ಫಸ್ಟ್ ದಿನ ಬರುತ್ತಾ ಬೇಟೆ ಆಡ್ತೈತಿ. ಬೇಟೆ ಆಡಿ ಒಂದು ದೊಡ್ಡ ಪೀಸ್ ತೊಗೊತೈತಿ. ಉಳಿದವರಿಗೆಲ್ಲರಿಗೆ ಸಣ್ಣ ಸಣ್ಣ ಪೀಸ್ ಕೊಡ್ತೈತೆ. ಮೊದಲು ಹುಲಿ ಕೊಟ್ಟಿದ್ದಕ್ಕಿಂತ ಕಮ್ಮಿನೇ ಇರ್ತೈತಿ ಅದು. ಮಾರನೇ ದಿನ ಏನು ಮಾಡ್ತೈತಿ, ಹಿಂದಿನ ದಿನದ ಥರ ಎಲ್ಲರಿಗೂ ಒಂದೊಂದು ಪೀಸ್ ಸಣ್ಣ ಸಣ್ಣ ಪೀಸ್ ಮಾಡೋಂಗಿಲ್ಲ, 2 ಪೀಸ್ ಮಾಡ್ತೈತೆ. ತೊಲೆಂಥದ್ದು ದೊಡ್ಡದು ತೊಗೊಂಬಿಡ್ತೈತೆ. ಉಳಿದಿದ್ದು ಒಂದು ಪೀಸ್ನೊಳಗೆ ನೀವು ತಿನ್ನಿರಿ ಅಂತಂದೇಳಿ ಒಂದು ಪೀಸ್ ಒಗೆದ್ಬಿಡುತ್ತೆ. ಆವಾಗ ಅದರಲ್ಲಿರುವಂಥ ಎಲ್ಲ ತೋಳಗಳ ಒಳಗೆ ಒಂದು ಬಲಶಾಲಿ ತೋಳ ಯಾವುದು ಇರ್ತೈತೆ ನೋಡು, ಅದು ಬಂದು ಎಲ್ಲರನ್ನೂ ಕಂಟ್ರೋಲ್ ಮಾಡಿ ಹಿಂಗೆ ತಿನ್ನಿರಪ್ಪ, ಇಟ್ಟು ತಿನ್ನಿರಿ ಅಂತಂದೇಳಿ ಕಂಟ್ರೋಲ್ ಮಾಡ್ತೈತೆ. ಆ ನೆಕ್ಸ್ಟ್ ಡೇಯಿಂದ ಏನಾಗುತ್ತಂತಂದರೆ ಸಿಂಹ ಎಲ್ಲ ತೋಳನೂ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಒಂದು ಯಾವುದು ಬಲಶಾಲಿ ತೋಳ ಇರುತ್ತೆ ನೋಡು, ಅದನ್ನೊಂದು ಕಂಟ್ರೋಲ್ ಮಾಡಿದರೆ ಸಾಕು, ಉಳಿದಿರೋ ಎಲ್ಲ ತೋಳನೂ ಲೈನ್ನಾಗ ಇಡ್ತೈತೆ ಅದು. ಈ ಸ್ಟೋರಿ ನಿಜ ಜೀವನದೊಳಗೆ ಯಾರಿಗೆ ಅಪ್ಲೈ ಮಾಡ್ಬೋದು, ಇಮ್ಯಾಜಿನೇಷನ್ ಮಾಡಿಕೊಂಡು ನೀವೇ ಊಹೆ ಮಾಡಿಕೊಂಡು ಕಮೆಂಟ್ ಮಾಡಿರಿ.